ಹಾಯ್ ಎಲ್ರಿಗೂ ವೆಲ್ಕಮ್ ಟು ರಜನಿ ಅರುಣ್ ಗೌಡ ಬಕ ಭೋಜನ ವಿಲಾಗ್. ನಾನು ಯಾಕಪ್ಪ ಬಕ ಭೋಜನ ವಿಲಾಗ್ ಅಂತ ಹೇಳ್ತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಾವಿವತ್ತು ಬಂದಿರೋದು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಪಕ್ಕ ಲೊಕೇಟ್ ಆಗಿರುವಂಥ ಶ್ರೀ ರಾಘವೇಂದ್ರ ಸ್ಟೋರ್ಸ್ಗೆ. ರಾಘವೇಂದ್ರ ಸ್ಟೋರ್ಸ್ ಅಂತ ಹೇಳಿದ ತಕ್ಷಣ ಸಾಕಷ್ಟು ಜನಕ್ಕೆ ತಲೆಯಲ್ಲಿ ಬರೋದು ಬಿಸಿ ಬಿಸಿ ಇಡ್ಲಿ ಚಟ್ನಿ. ಹಾಗೆ ನನಗೂ ರಾಕ್ಷಸನಿಗೂ ಕೂಡ ಇಲ್ಲಿಂದ ಇಡ್ಲಿ ಚಟ್ನಿ ಅಂದರೆ ಪಂಚಪ್ರಾಣ. ನಮ್ಮ ರಾಕ್ಷಸಂದು ಕಾಂಪಿಟೇಷನ್ ನಡೀತಾ ಇತ್ತು. ಪ್ರೆಪ್ಪಲ್ಲಿ ಇದ್ದಿದ್ದ ಕಾರಣ ಈ ರೋಡಲ್ಲಿ ಓಡಾಡಿದಾಗೆಲ್ಲ ಇಡ್ಲಿ ತಿನ್ನಬೇಕು ಅಂತ ಹೇಳ್ತಾನೆ ಇದ್ದ. ಹಾಗಾಗಿ ಪ್ರೆಪ್ ಮುಗ್ದಿದ ತಕ್ಷಣ ಸೀದಾ ಬಂದಿದ್ದು ಇಡ್ಲಿ ಚಟ್ನಿ ತಿನ್ನೋಕ್ಕೆ. ಇಲ್ಲಿ ಸಿಗೋ ಇಡ್ಲಿಗೆ 2 ಥರ ಚಟ್ನಿ ಕೊಡ್ತಾರೆ. ಒಂದು ನೀರು ಚಟ್ನಿ, ಮತ್ತೊಂದು ಗಟ್ಟಿ ಚಟ್ನಿ. ನಮ್ಮ ರಾಕ್ಷಸನ್ಗೆ ಗಟ್ಟಿ ಚಟ್ನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಪ್ಲೇಟ್ ಕೈಗೆ ಸಿಕ್ಕಿದ ತಕ್ಷಣ ಹೆಂಗೆ ಬಾರಿಸ್ತಿದ್ದಾನೆ ನೋಡಿ. ಇಡ್ಲಿಲಿ ಹಾಗೆ ಹಬೆ ಬರ್ತಾ ಇದೆ. ಬಾಯಲ್ಲಿ ಇಟ್ಟಿದ ತಕ್ಷಣ ಇಡ್ಲಿ ಕರ್ಗೋಗುತ್ತೆ. ಸೊ ಅಷ್ಟು ಯಮ್ಮಿ ಆಗಿರುತ್ತೆ. ನಾವಂತೂ ಇಲ್ಲಿ ಪ್ರತಿ ಸಲ ಇಡ್ಲಿ ಚಟ್ನಿ ತಿಂದಾಗ ಈ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಈ ಇಡ್ಲಿ ಚಟ್ನಿನ ಎಂಜಾಯ್ ಮಾಡ್ತಿದ್ರಂತೆ. ಸೊ ನೀವೇನಾದರೂ ಇಲ್ಲಿವರೆಗೂ ಶ್ರೀ ರಾಘವೇಂದ್ರ ಸ್ಟೋರ್ಸಲ್ಲಿ ಇಡ್ಲಿ ಟ್ರೈ ಮಾಡಿಲ್ಲ ಅಂತಂದರೆ ಬಂದು ಪ್ಲೀಸ್ ಟ್ರೈ ಮಾಡಿ. ನೀವು ಇದೇ ರೀತಿ ಕಳೆದೋಗ್ತೀರಾ. ಸೊ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ.